ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟಕ್ಕೂ ಈ ಸಂದೀಪ್ ಪಾಟೀಲ್ ಕಿಡ್ನಾಪ್ ಆಗಿದ್ದು ಹೇಗೆ? ದುಡ್ಡಲ್ಲ, ಸಂದೀಪ್ ಪಾಟೀಲ್ ಕೂಡ ಕಿಡ್ನಾಪ್ ಆಗಿದ್ರು. ಅದರ ಜೊತೆಗೆ ಸಂದೀಪ್ ಪಾಟೀಲ್ಗೂ ಕಿಶೋರ್ಗೂ ಏನ್ ಸಂಬಂಧ? 400 ಕೋಟಿ ರಾಬರಿ ಕೇಸಲ್ಲಿ ಸಂದೀಪ್ಗೆ ಟಾರ್ಚರ್ ಕೊಟ್ಟಿದ್ಯಾಕೆ? ಇವ್ರನ್ನ ಕಿಡ್ನಾಪ್ ಮಾಡಿದ್ಯಾಕೆ? ಕಂಟೈನರ್ ಹೈಜಾಕ್ ಆಗ್ತಾ ಇದ್ದಂತೆ ಉದ್ಯಮಿ ಕಿಶೋರ್ಗೆ ಹೋಗಿತ್ತಂತೆ ಕರೆ. ನಿಮ್ಮ ಕಂಟೈನರ್ ನಲ್ಲಿ 2,000 ಮುಖಬೆಲೆಯ ನೋಟ್ಗಳಿದೆ ಅಂತ ಕರೆ ಹೋಗುತ್ತೆ. ಅದನ್ನ ನಾವು ಕನ್ವರ್ಟ್ ಮಾಡ್ಕೊಡ್ತೀವಿ, ಆದ್ರೆ 50% ನಮಗ್ ಕೊಡ್ಬೇಕು ಸರ್ ಅಂತ ಕೇಳ್ತಾರಂತೆ. ಸಂದೀಪ್ ಹೆಸರಿನಲ್ಲಿರೋ ಕಿಶೋರ್ಗೆ ಹೋಗಿದ್ದ ಕಾಲ್. ಹಾಗಾಗಿ ಸಂದೀಪ್ ಎಂಬಾತನನ್ನ ಕಿಡ್ನಾಪ್ ಮಾಡಿದ್ರಾ ಕಿಶೋರ್ ಅಂಡ್ ಟೀಮ್ ಅನ್ನೋದು ಪ್ರಶ್ನೆ ಇದೆ. ಅಷ್ಟಕ್ಕೂ ಈ ಸಂದೀಪ್ ಪಾಟೀಲ್ ಕಿಡ್ನಾಪ್ ಆಗಿದ್ಯಾಕೆ? ಹಣಕ್ಕೂ ಸಂದೀಪ್ಗೂ ಇರುವಂತಹ ಸಂಬಂಧ ಏನು? ಯಾಕೆ ಈತನನ್ನ ತಿಂಗಳಾನುಗಟ್ಟಲೆ ಒತ್ತೆಯಾಳಾಗಿರಿಸಿಕೊಂಡು ಟಾರ್ಚರ್ ಮಾಡಿದ್ರು ಕಿಡ್ನಾಪರ್ಸ್? ಇದು ಕೂಡ ಪ್ರಶ್ನೆ. ಬಟ್ ಕಿಡ್ನಾಪ್ ಆಗಿ ದುಡ್ಡನ್ನ ಪಡೆದುಕೊಳ್ತಾ ಇದ್ದಂತೆನೆ ಕಿಶೋರ್ ಅನ್ನೋರ್ಗೆ ಒಂದು ಕರೆ ಹೋಗುತ್ತಂತೆ. ನೋಡಿ, ನಿಮಗೆ ಸಂಬಂಧಪಟ್ಟಂತಹ ಕಂಟೈನರ್ ನಲ್ಲಿ 2,000 ಮುಖಬೆಲೆಯ ನೋಟ್ಗಳಿದೆ, ಕಂತೆ ನೋಟ್ಗಳಿದೆ. ಅದೆಲ್ಲವನ್ನ ನಾವು ಕನ್ವರ್ಟ್ ಮಾಡ್ಕೊಡ್ತೀವಿ, ಆದ್ರೆ ನಮಗೆ ಇಂತಿಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ, 50% ಕೊಡ್ಲೇಬೇಕು ಅಂತ ಡಿಮ್ಯಾಂಡ್ ಬೇರೆ ಇಟ್ಟಿದ್ದಾರಂತೆ. ಈ ಕರೆ ಹೋಗ್ತಾ ಇದ್ದಂತೆ ಕಿಶೋರ್ ಅಂಡ್ ಟೀಮ್ ಆಕ್ಟಿವ್ ಆಗಿ ಸಂದೀಪ್ ಅವರನ್ನ ಕಿಡ್ನಾಪ್ ಮಾಡಲಾಯ್ತಾ? ಕಿಡ್ನಾಪ್ ಮಾಡಿಸಿದ್ರಾ? ಇದು ಕೂಡ ಪ್ರಶ್ನೆ. ಹಂಗಾಗಿ ಇಲ್ಲಿ ನಾನಾ ಅನುಮಾನಗಳಂತೂ ಇದೆ. ಜಸ್ಟ್ ರಾಬರಿ ಪ್ರಕರಣ ಮಾತ್ರ ಅಲ್ಲ, ನಾನು ಆರಂಭದಿಂದಲೂ ಹೇಳ್ತಾ ಇದ್ದೀನಿ, ಒಂದು ದುಡ್ಡಿನ ಮೂಲ, ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ರು, ಯಾವ ರೀತಿಯ ದುಡ್ಡಾಗಿತ್ತು ಅಂತ. ಇದು ವೈಟ್ ಮನಿ ಆಗಿದ್ರೆ ಇಷ್ಟೆಲ್ಲ ರಿಸ್ಕ್ ಇರಲ್ಲ. ಸಹಜವಾಗಿ ಒಂದಷ್ಟು ಮಾಹಿತಿ ಕೊಟ್ಟು ದಾಖಲೆ ಇಟ್ಕೊಂಡೆ, ಸೇಫ್ಟಿ ಮೇಜರ್ಸ್ ಅನ್ನ ತೆಗೆದುಕೊಂಡೇ ದುಡ್ಡನ್ನ ಸಾಗಾಟ ಮಾಡ್ತಾರೆ. ಬಟ್ ಯಾವ ಕ್ರಮಗಳನ್ನ ಕೂಡ ಇಲ್ಲಿ ದುಡ್ಡು ಸಾಗಾಟ ಮಾಡೋ ಹೊತ್ತಲ್ಲಿ ತೆಗೆದುಕೊಂಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಹಂಗಾಗಿ ಇದು ಬ್ಲ್ಯಾಕ್ ಮನಿ ಆಗಿತ್ತಾ ಅನ್ನೋದು ಕೂಡ ಪ್ರಶ್ನೆ. 2 ಕಂಟೈನರ್ ನಲ್ಲಿ ಅದನ್ನ ಸಾಗಾಟ ಮಾಡ್ತಾ ಇದ್ರು ಅಂದ್ರೆ ಯಾವ ಕಡೆಗೆ ಆ ಕಂಟೈನರ್ಗಳು ಹೋಗ್ತಾ ಇತ್ತು ಅನ್ನೋದು ಕೂಡ ಪ್ರಶ್ನೆ. ಅದರ ಜೊತೆಗೆ ಸಂದೀಪ್ ಅನ್ನೋರ್ನ ಯಾಕೆ ಕಿಡ್ನಾಪ್ ಮಾಡಿದ್ರು ಅನ್ನೋದು ಕೂಡ ಪ್ರಶ್ನೆ ಇದೆ. ಸಂದೀಪ್ ಅವರನ್ನ ಕಿಡ್ನಾಪ್ ಮಾಡೋ ಮೂಲಕ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ಯಾಕೆ? ಇದು ಕಿಶೋರ್ ಅವ್ರಿಗೆ ಸಂಬಂಧಪಟ್ಟಂತಹ ದುಡ್ಡಾದ್ರೆ ಸಂದೀಪ್ ಅವರ ಪಾತ್ರ ಏನು? ಯಾಕೆ ಅವರ ಕಿಡ್ನಾಪ್ ಆಯ್ತು? ಇಂಥ ಹಲವು ಅನುಮಾನಗಳು ಇಡೀ ಪ್ರಕರಣದಲ್ಲಂತೂ ಇದೇ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಜೇಶ್, 400 ಕೋಟಿ ಹಣ, ಅದರ ಮೂಲದ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ. ಜೊತೆಗೆ ಈ ರಾಬರಿ ಆಗಿದ್ದು ಹೇಗೆ, 400 ಕೋಟಿ ಎಲ್ಲಿಗೆ ಹೋಯ್ತು ಅಂತ. ಅದ್ರ ಜೊತೆಗೆ ಸಂದೀಪ್ ಅನ್ನೋರ್ನ ಕಿಡ್ನಾಪ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡಿದ್ದು ಯಾಕೆ? ಈ 400 ಕೋಟಿಗೂ ಸಂದೀಪ್ ಅವ್ರಿಗೆ ಇರುವಂತಹ ಸಂಬಂಧ ಏನು? ಈ ಕಿಶೋರ್ ಅವರ ಪಾತ್ರ ಏನು? ಹಿಂಗೆ ಹಲವು ಗೊಂದಲಗಳಂತೂ ಸೃಷ್ಟಿ ಆಗ್ತಾ ಇದೆ. ಈ ಸ್ಟೋರಿ ನೋಡಿದ್ಮೇಲೆ ಅರ್ಥ ಆಗೋ ರೀತಿಯಲ್ಲಿ ಜನಕ್ಕೆ ಬಿಡಿಸಿ ಹೇಳೋದಾದ್ರೆ ಇಡೀ ಪ್ರಕರಣದ ಮೂಲವನ್ನ. ಎಸ್ ಶ್ರುತಿ, ಏನಂತಂದ್ರೆ ಅಕ್ಟೋಬರ್ 16ನೇ ತಾರೀಕು ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ 2 ಕಂಟೈನರ್ನಲ್ಲಿ 400 ಕೋಟಿ ರೂಪಾಯಿ ಹಣವನ್ನ ಸಾಗಾಟ ಮಾಡಲಾಗಿತ್ತು ಅಂತ ದೂರನ್ನ ಸಂದೀಪ್ ಪಾಟೀಲ್ ಅವರು ಮಹಾರಾಷ್ಟ್ರದ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡ್ತಾರೆ. ಆತ ದೂರ ದಾಖಲು ಮಾಡೋಕ್ಕಿಂತ ಮುಂಚೆ ನನ್ನನ್ನ 1.5 ರಿಂದ 2 ತಿಂಗಳು ಕಾಲ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟಿರ್ತಾರೆ. ಹೀಗಾಗಿ ಅವ್ರು ಯಾರಂತಂದ್ರೆ ನನ್ನ ಫ್ರೆಂಡ್ ಆದಂತ ಕಿಶೋರ್ ಶೇಟ್. ಈತ ಕಿಶೋರ್ ಶೇಟ್ ಒಬ್ಬ ಬಿಲ್ಡರ್ಸ್ ಆಗಿರ್ತಾನೆ. ಸೊ ಹೀಗಾಗಿ ಈತ ಏನು ಭಾರತದಲ್ಲಿ ಇಲ್ಲ, ಸೊ ಇದು ದುಬೈದಲ್ಲಿ ಕುಂತ್ಕೊಂಡು ತನ್ನ ಸಹಚಾರ ಮೂಲಕ ಏನು ನನ್ನನ್ನ ಕಿಡ್ನಾಪ್ ಮಾಡಿ 400 ಕೋಟಿ ಹಣವನ್ನ ನೀನು ಅದನ್ನ ಅಪಹರಣ ಮಾಡಿದ್ಯಾ, ನಾನು 2 ಗಾಡಿಗಳಿರುವಂತ ಹಣವನ್ನ ತೆಗೆದುಕೊಂಡು ಹೋಗಿದ್ಯಾ, ಸೊ ಆ ಹಣವನ್ನ ನೀ ಕೊಡ್ಬೇಕು ಅನ್ನೋ ಮಾಹಿತಿಯನ್ನ ಅವರು ಏನು ಟಾರ್ಚರ್ ಮಾಡಿ ಕೇಳ್ತಾರೆ. ಹೀಗಾಗಿ ಆತ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ ನಂತರ ಪೊಲೀಸರ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಸೊ ಇದನ್ನ ನಾಸಿಕ್ ಪೊಲೀಸರು ತನಿಖೆಯನ್ನ ಮಾಡಂತ ಸಂದರ್ಭದಲ್ಲಿ ಏನು ಈಗ ಸದ್ಯ ಒಂದು 5 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಕೂಡ ಕೆಲವು ಮಾಹಿತಿಗಳು ಕೂಡ ಹೊರಗೆ ಬಂದಿರ್ತಕ್ಕಂಥದ್ದು. ಅಕ್ಟೋಬರ್ 16ನೇ ತಾರೀಕಿಗೆ ಏನಿದೆ, ಗೋವಾದಿಂದ ಮಹಾರಾಷ್ಟ್ರಕ್ಕೆ ಅಂದ್ರೆ ಏನು ಸದ್ಯದಲ್ಲಿ ಏನು ನಡೆದು ಹೋಗಿರ್ತಕ್ಕಂತ ಏನು ಸ್ಥಳೀಯ ಚುನಾವಣೆ ಏನು ನಡೆದು ಹೋದವು, ಈ ಚುನಾವಣೆಗೆ ಹಣ ಬಳಕೆ ಮಾಡ್ಲಿಕ್ಕೆ ಅಂತಾನೆ ಏನು ಹವಾಲ ಮೂಲಕ ಹಣವನ್ನ ಸಾಗಾಟ ಮಾಡ್ಲಾಗ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ಸದ್ಯ ಪೊಲೀಸರಿಗೆ ದೊರಕಬಹುದು. ಹಾಗಾಗಿ ಈ ಹಣವನ್ನ ಏನು ಗೋವಾ ಮೂಲಕ ಕರ್ನಾಟಕ ಮಾರ್ಗವಾಗಿ ಸಾಗಿಸುವ ವೇಳೆಯಲ್ಲಿ ಕರ್ನಾಟಕದ ಏನು ಚೋರ್ಲಾ ಘಾಟ್ ಬರುತ್ತೆ, ಈ ಚೋರ್ಲಾ ಘಾಟದಲ್ಲಿ ಆ ಹಣವನ್ನ ಅಪಹರಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಸದ್ಯ ಏನು ಮಹಾರಾಷ್ಟ್ರ ಪೊಲೀಸರು ಗೋವಾ ಹಾಗೂ ಕರ್ನಾಟಕ ಪೊಲೀಸರಿಗೆ ಪತ್ರವನ್ನು ಬರೆದಿದ್ದಾರೆ. ತನಿಖೆಗೆ ಸಹಕರಿಸುವಂತೂ ಕೂಡ ಪತ್ರವನ್ನು ಬರೆದು ಮಾಹಿತಿಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಸದ್ಯ ಈಗ ಬೆಳಗಾವಿ ಪೊಲೀಸರು ಕೂಡ
ಏನು ಒಂದು ಸಿಪಿಐ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ಫಾರ್ಮ್ ಮಾಡಿ ಸದ್ಯ ನಾಸಿಕ್ಗೆ ಏನು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಅವರನ್ನ ವಿಚಾರಣೆ ಮಾಡ್ಲಿಕ್ಕೆ ಕೂಡ ಕಳಿಸಲಾಗಿದೆ. ಸದ್ಯ SP ಅವರು ಕೂಡ ಚೋರ್ಲಾಘಾಟದಲ್ಲಿ ಅಕಸ್ಮಾತ್ ಅಂದ್ರೆ ಏನು ಚೋರ್ಲಾಘಾಟು ದಾಟಿ ಬರುವಂತ ಸಂದರ್ಭದಲ್ಲಿ ಒಂದು ಅಬಕಾರಿ ಚೆಕ್ ಪೋಸ್ಟ್ ಇದೆ. ಸೊ ಅಬಕಾರಿ ಚೆಕ್ ಪೋಸ್ಟ್ ನಲ್ಲಿ ಕೂಡ ಕಂಟೈನರ್ಗಳು ದಾಟಿಲ್ಲ. ಸೊ ಆ ದಾಟಿನ ಹಿನ್ನೆಲೆಯಲ್ಲಿ ಏನು ಬೇರೆ ಏನು ವಾಹನಗಳ ಮೂಲಕ ಏನು ಅಪಹರಣಕಾರನು ದುಡ್ಡನ್ನ ಸಾಗಿಸಿದ್ರ, ಇಲ್ಲ ಚೋರ್ಲಾ ಘಾಟದಲ್ಲಿ ಎಲ್ಲೋ ಒಂದು ಕಡೆ ಆ ಹಣ ಉಳಿತ ನಿಟ್ಟಿನಲ್ಲಿ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಶ್ರುತಿ. ಸದ್ಯ ಈಗ ಮಹಾರಾಷ್ಟ್ರದ CM ಫಡ್ನವೀಸ್ ಕೂಡ SIT ಟೀಮ್ ಅನ್ನ ಫಾರ್ಮ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ SIT ಟೀಮ್ ಕೂಡ ಸದ್ಯದರಲ್ಲಿ ಬೆಳಗಾವಿಗೆ ಬಂದು ಆ ಸ್ಥಳದಲ್ಲಿ ಏನಂತ ಉದ್ಘಾಟ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಒಂದು ಪ್ರಶ್ನೆ ಇರತಕ್ಕಂಥದ್ದು ಶ್ರುತಿ, ಈ ಏನು ದೂರದಾರ ಸಂದೀಪ್ ಇದ್ದಾನೆ, ಸಂದೀಪ್ ಏನು ಉಲ್ಲೇಖ ಮಾಡಿ ದೂರು ಕೊಟ್ಟಿದ್ದಾನೆ, ದೂರದಲ್ಲಿ ಉಲ್ಲೇಖ ಮಾಡಿರತಕ್ಕಂಥದ್ದು 400 ಕೋಟಿ. ಅದು 400 ಕೋಟಿ ನಿಜವಾಗಿಯೂ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತಾ? ಯಾಕಂತಂದ್ರೆ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಏನಂತಂದ್ರೆ ಆ ಏನು 2 ಕಂಟೈನರ್, ಒಂದು ಚೆಕ್ ಪೋಸ್ಟ್ ದಾಟಿಲ್ಲ, ಒಂದು ಅಲ್ಲದೆ ಆತ ಚೆಕ್ ಪೋಸ್ಟ್ ದಾಟಂತ ಕಂಟೈನರ್ ಅಲ್ಲಿ ಅಪಹರಣ ಮಾಡಿರೋದು ಅನ್ನೋದು ತಾನು ಏನು ಕಿಡ್ನಾಪ್ ಆದಂತ ಸಂದರ್ಭದಲ್ಲಿ ಹೇಳತಕ್ಕಂಥದ್ದು ವಿಷಯ. ಹಾಗಾಗಿ ಚೆಕ್ ಪೋಸ್ಟ್ ಕೂಡ ದಾಟಿಲ್ಲ, ಆಮೇಲೆ ಹಣ ಎಲ್ಲಿ ಹೋಯ್ತು, ಯಾರು ತೆಗೆದುಕೊಂಡ್ರ ನಿಟ್ಟಿನಲ್ಲಿ ಸಾಕಷ್ಟು ಕೂಡ ಪ್ರಶ್ನೆ ಮೂಡತಕ್ಕಂಥ. ಹಾಗಾಗಿ 3 ರಾಜ್ಯಗಳ ಪೊಲೀಸರು ಕೂಡ ಈ ಏನು 400 ಕೋಟಿ ವಿಷಯನ ಸಂಪೂರ್ಣವಾಗಿ ಗಂಭೀರವಾಗಿ ತೆಗೆದುಕೊಂಡಕ್ಕಂಥದ್ದು. ಸದ್ಯ ತನಿಖೆಯೂ ಕೂಡ ಇಳಿದಿದ್ದಾರೆ ಶ್ರುತಿ. ಓಕೆ ರಾಜೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.